ಗ್ಯಾಸ್ ಸಮಸ್ಯೆ ಬೆನ್ನಲ್ಲೇ ಇಂದಿನಿಂದ ಜನಸಾಮಾನ್ಯರಿಗೆ ದರ ಏರಿಕೆ ಬಿಸಿ ತಟ್ಟಲಿದೆ. ಹೆದ್ದಾರಿ ಪ್ರಾಧಿಕಾರ ಇಂದಿನಿಂದ ಟೋಲ್ ದರವನ್ನ ಹೆಚ್ಚಳ ಮಾಡಿದೆ. ಟೋಲ್ ದರ ₹5 ₹25ವರೆಗೆ ಹೆಚ್ಚಳ ಮಾಡಿ ಹೆದ್ದಾರಿ ಪ್ರಾಧಿಕಾರ ಪ್ರಕಟಣೆ ಹೊರಡಿಸಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯ 118 ಕಿಲೋಮೀಟರ್ವರೆಗೆ 2 ಕಡೆ ಟೋಲ್ ಸಂಗ್ರಹ ಮಾಡಲಾಗುತ್ತೆ. ಇತ್ತ ಬೆಂಗಳೂರು ಮೈಸೂರು ನಡುವಿನ 118 ಕಿಲೋಮೀಟರ್ ಉದ್ದದ ದಶಪಥ ಹೆದ್ದಾರಿಯಲ್ಲಿನ 1 ಕಡೆ ಪ್ರಯಾಣದ ಟೋಲ್ ಶುಲ್ಕ ₹355ಗೆ ಏರಿಕೆಯಾಗಿದೆ. ಇಂದಿನಿಂದ ದೇಶದ ಆರ್ಥಿಕ ವರ್ಷ 2026-27 ಆರಂಭವಾಗಲಿದ್ದು, ಜನರ ದೈನಂದಿನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ತರಲಿದೆ. ಹಣಕಾಸು, ಬ್ಯಾಂಕಿಂಗ್, ಸಾರಿಗೆ, ತೆರಿಗೆ ಸೇರಿದಂತೆ ಹಲವು ಬದಲಾಗಲಿವೆ. ಆದಾಯ ತೆರಿಗೆ ಕಾಯ್ದೆ ಅಡಿ ಹೊಸ ನಿಯಮಗಳು ಜಾರಿಯಾಗಲಿದೆ. 1961ರ ಆದಾಯ ತೆರಿಗೆ ಕಾಯ್ದೆ ರದ್ದಾಗಿ ಹೊಸ ಕಾಯ್ದೆ ಜಾರಿಗೆ ಆಗಲಿದೆ. ಹೊಸ ಆದಾಯ ತೆರಿಗೆ ಕಾಯ್ದೆ ಅನ್ವಯ ಆಗಲಿದೆ. ಪಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಏಪ್ರಿಲ್ 1ರಿಂದ ಹೆಚ್ಚುವರಿ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ನೀರಿನ ದರ, ವಿದ್ಯುತ್ ದರ ಹೆಚ್ಚಳವಾಗಲಿದೆ. ಇವತ್ತು ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವ ನಡೆಯಲಿದೆ. ಕರಗ ಮಹೋತ್ಸವಕ್ಕೆ ಧರ್ಮರಾಯ ದೇಗುಲದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ದ್ರೌಪದಮ್ಮನಿಗೆ ನೈವೇದ್ಯ ರೂಪದಲ್ಲಿ ಭಕ್ತರು ಪೊಂಗಲ್ ಸಮರ್ಪಿಸಿದ್ದಾರೆ. 16ನೇ ಬಾರಿ ಜ್ಞಾನೇಂದ್ರ ಅವರು ಕರಗ ಹೊತ್ತು ಸಾಗಲಿದ್ದಾರೆ. ಮಧ್ಯರಾತ್ರಿ 12:30ರಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಹೂವಿನ ಕರಗ ಸಾಗಲಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮಾರ್ಕೆಟ್ ಸರ್ಕಲ್ನಿಂದ ಅವೆನ್ಯೂ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೂ ಕೂಡ ಇವತ್ತು ರಾತ್ರಿ 9ರಿಂದ ಏಪ್ರಿಲ್ 2ರ ಬೆಳಗ್ಗೆ 7ರವರೆಗೆ ಬಂದ್ ಮಾಡಲಾಗುತ್ತೆ. ಇನ್ನು ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಸರ್ಕಾರದಿಂದಲೂ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮುಜರಾ ಇಲಾಖೆ ಹಾಗೂ ಜಿಬಿಎ ಸಹಭಾಗಿತ್ವದಲ್ಲಿ ಈ ಬಾರಿಯ ಕರಗ ಉತ್ಸವ ನಡೆಯಲಿದೆ. ಕರಗಕ್ಕೆ ಜಿಬಿಎ ಕಡೆಯಿಂದ 1 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಮುಜರಾ ಇಲಾಖೆಯಿಂದ ಸುಮಾರು 80ರಿಂದ 90 ಲಕ್ಷ ಖರ್ಚಾಗುವ ಅಂದಾಜಿಸಲಾಗಿದೆ. ದೀಪಾಲಂಕಾರ, ಗುಂಡಿ ಮುಚ್ಚೋದು, ಕಸ ಸಂಗ್ರಹಣೆ, ಪಾರ್ಕಿಂಗ್ ವ್ಯವಸ್ಥೆ, ದೇಗುಲದ ಹೊರಭಾಗದಲ್ಲಿ ಬ್ಯಾರಿಕೇಡ್, ಕರಗ ಸಾಗುವ ಎಲ್ಲಾ ಪೇಟೆಗಳಲ್ಲೂ ಸಿಸಿಟಿವಿ ಕಣ್ಗಾವಲು, ದೇಗುಲದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಇವತ್ತು ಮಧ್ಯಾಹ್ನ ಧರ್ಮರಾಯ ದೇಗುಲಕ್ಕೆ ಸಿಎಂ, ಡಿಸಿಎಂ ಆಗಮಿಸಲಿದ್ದಾರೆ. ಇತ್ತೀಚೆಗಷ್ಟೇ ತೆಲುಗಿನ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದ ಜೈ ಹನುಮಾನ್ ಸಿನಿಮಾದ ಅದ್ದೂರಿ ಮುಹೂರ್ತ ಸಮಾರಂಭ ಅಂಜನಾದ್ರಿಯಲ್ಲಿ ನೆರವೇರಿಸಲಾಯಿತು. ಎಲ್ಲರಿಗೂ ತಿಳಿದಿರುವಂತೆ ರಿಷಬ್ ಶೆಟ್ಟಿ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈಗಿರೋ ಲೇಟೆಸ್ಟ್ ಸುದ್ದಿ ಏನಂದ್ರೆ, ಈ ಸಿನಿಮಾಗೆ ರಿಷಬ್ ಸಹ ನಿರ್ಮಾಪಕ ಆಗಿಯೂ ಕೈಜೋಡಿಸಿದ್ದಾರಂತೆ. ಈ ಮೂಲಕ ಮೈತ್ರಿ ಮೂವಿ ಮೇಕರ್ಸ್ ಜೊತೆಗೆ ರಿಷಬ್ ಸಹಭಾಗಿತ್ವ ಹೊಂದುತ್ತಿದ್ದಾರೆ. ಟೆಕ್ ದೈತ್ಯ ಒರಾಕಲ್ ಕಂಪನಿಯಿಂದ 30,000 ಉದ್ಯೋಗಿಗಳಿಗೆ ಲೇ ಆಫ್ ಮಾಡಲಾಗಿದೆ. ಮುಂಜಾನೆ 6 ಗಂಟೆಗೆ ಉದ್ಯೋಗಿಗಳಿಗೆ ಕಂಪನಿ ಇಮೇಲ್ ಮೂಲಕ ಶಾಕ್ ನೀಡಿದೆ. ಭಾರತದಲ್ಲಿ 12,000 ಉದ್ಯೋಗಿಗಳಿಗೆ ಲೇ ಆಫ್ ನೀಡಲಾಗಿದ್ದು, ಉದ್ಯೋಗಿಗಳನ್ನ ಕೆಲಸದಿಂದ ವಜಾಗೊಳಿಸಿ ಮನೆಗೆ ಕಳುಹಿಸಿದೆ. ಕಂಪನಿಯಲ್ಲಿ ಎಐ ಅಳವಡಿಕೆಯ ಕಾರಣದಿಂದಾಗಿ ಉದ್ಯೋಗಿಗಳನ್ನ ವಜಾಗೊಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೇರಳ ಲಾಟರಿ ಹೊಡೆದಿದೆ ಅಂತ ವ್ಯಕ್ತಿಯ ಖಾತೆಗೆ ಕನ್ನ ಹಾಕಲಾಗಿದೆ. ಜಿಎಸ್ಟಿ ಸೇರಿದಂತೆ ಹಲವು ನೆಪ ಹೇಳಿ ಬೆಂಗಳೂರಿನ ಪ್ಲಂಬಿಂಗ್ ಕೆಲಸಗಾರನಿಗೆ ಸೈಬರ್ ಕದೀಮರು ವಂಚನೆ ಮಾಡಿದ್ದಾರೆ. ಇನ್ಸ್ಟಾಗ್ರಾಂ ನೋಡ್ತಾ ಇರುವ ವೇಳೆ ಬಂದ ಜಾಹೀರಾತಿನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂತೆ ನೀವು ಲಾಟರಿ ಗೆದ್ದಿದ್ದೀರಾ, ಅದನ್ನ ಪಡೆಯಲು 20,000 ಕಳಿಸಿ ಎಂದಿದ್ರು. ಅದರಂತೆ ಕಳಿಸಿ ವಂಚನೆಗೊಳಗಾಗಿದ್ದಾರೆ. ಅಲ್ಲೆಲ್ಲೋ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ಇದರ ಪರಿಣಾಮ ತಮ್ಮ ಪಾಡಿಗೆ ತಾವಿರುವ ನಮ್ಮ ರಾಜ್ಯದ ರೈತರ ಮೇಲಾಗ್ತಾ ಇದೆ. ರಾಯಚೂರಲ್ಲಿ ಟೊಮ್ಯಾಟೊ ಬೆಳೆ ಖರೀದಿಗೆ ಮುಂಬೈ ಮೂಲದ ದಲ್ಲಾಳಿಗಳು ಬಾರದ ಹಿನ್ನೆಲೆ ರೈತರು ಜಮೀನಿನಲ್ಲೇ ಬೆಳೆ ಕೊಳೆಯಲು ಬಿಟ್ಟಿದ್ದಾರೆ. ರಾಯಚೂರು ತಾಲೂಕಿನ ಗ್ರಾಮಾಂತರ ಭಾಗದ ಬಹುತೇಕ ರೈತರ ಗೋಳು ಇದಾಗಿದೆ. ಇನ್ನು ದಲ್ಲಾಳಿಗಳಿಗೆ ಕರೆ ಮಾಡಿದ್ರೆ ಸದ್ಯ ಮಾಲ್ ರಫ್ತಾಗ್ತಾ ಇಲ್ಲ, ಬೇಡಿಕೆ ಇಲ್ಲ ಅಂತಿದ್ದಾರೆ. ಇದರಿಂದ ರೈತ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ. ಬೇರೆ ದಾರಿ ಕಾಣದೆ ರೈತ ಬೆಳೆಯನ್ನ ಭೂತಾಯಿಗೆ ಅರ್ಪಣೆ ಮಾಡಿದ್ದಾನೆ. ಕಿದ್ವಾಯಿ ಗಂತಿ ಸಂಸ್ಥೆಯು ಗಂಭೀರ ಸ್ಥಿತಿಯಲ್ಲಿರುವ ಕ್ಯಾನ್ಸರ್ ರೋಗಿಗಳಿಗೆ ಆರೈಕೆಗಾಗಿ ಮಹತ್ವದ ಹೆಜ್ಜೆ ಕೈಗೊಂಡಿದ್ದಾರೆ. ಇನ್ಮುಂದೆ ನಗರದಲ್ಲಿನ ಕ್ಯಾನ್ಸರ್ ರೋಗಿಗಳಿಗೆ ಮನೆಯಲ್ಲಿ ಚಿಕಿತ್ಸೆ ದೊರೆಯಲಿದೆ. ಈಗಾಗಲೇ ಕಿದ್ವಾಯಿಯಿಂದ 150 ರೋಗಿಗಳನ್ನ ಗುರುತಿಸಿದ್ದು 2 ಮೊಬೈಲ್ ವ್ಯಾನ್ನ ನಿಯೋಜನೆ ಮಾಡಲಾಗಿದೆ. ರೋಗಿಗಳ ಮನೆ ಗುರುತು, ಅವರ ಕಂಡೀಷನ್ ಹೇಗಿದೆ, ಚಿಕಿತ್ಸೆಗೆ ರೋಗಿಗಳು ಹೇಗೆ ಸಂಸ್ಥೆ ಜೊತೆ ಸಂಪರ್ಕ ಸಾಧಿಸಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಕಿದ್ವಾಯಿ ನಿರ್ದೇಶಕ ಡಾಕ್ಟರ್ ನವೀನ್ ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಅಲ್ಪಸಂಖ್ಯಾತ ಮತಗಳು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ತಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡದ ಹಿನ್ನೆಲೆ ಮುಸ್ಲಿಂ ಸಮುದಾಯ ಇನ್ನೂ ಸ್ಪಷ್ಟ ನಿರ್ಧಾರಕ್ಕೆ ಬರದೆ ತಟಸ್ಥ ನಿಲುವು ತಾಳುವ ಲಕ್ಷಣಗಳು ಕಂಡುಬರ್ತಾ ಇವೆ. ಈ ತಟಸ್ಥತೆ ಅಭ್ಯರ್ಥಿ ಪರ ಮತ ಚಲಾಯಿಸಿದ್ರೆ ಚುನಾವಣಾ ಫಲಿತಾಂಶದಲ್ಲಿ ಬದಲಾವಣೆ ಸಂಭವಿಸಬಹುದು. ಸುಮಾರು 75,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯಲು ಕಾಂಗ್ರೆಸ್ ನಾಯಕರು ತೀವ್ರ ಪ್ರಯತ್ನ ನಡೆಸುತ್ತಿದ್ದಾರೆ.